ನಿನ್ನೆ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದಂತಹ ಕೆಕೆಆರ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಭರ್ಜರಿ ಗೆಲುವು ದಾಖಲಿಸಿದೆ. ಹೌದು, 13 ವರ್ಷಗಳ ಬಳಿಕ ಮುಂಬೈ ಮೊದಲ ಪಂದ್ಯವನ್ನ ಗೆದ್ದು ಬೀಗಿದೆ. ಇನ್ನು ನಿನ್ನೆಯ ಪಂದ್ಯದತ್ತ ಕಣ್ಣಾಡಿಸುವುದಾದ್ರೆ, ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ ಭರ್ಜರಿ ಆರಂಭ ಮಾಡಿತು. ಓಪನರ್ ಫಿನ್ ಅಲೆನ್ 37 ರನ್ ಸಿಡಿಸಿದ್ರೆ, ಅಜಿಂಕ್ಯ ರಹಾನೆ 40 ಎಸೆತಗಳಲ್ಲಿ 3 ಬೌಂಡ್ರಿ 5 ಸಿಕ್ಸರ್ ಸಹಾಯದಿಂದ 67 ರನ್ ಬಾರಿಸಿ ಔಟ್ ಆದ್ರು. ಇನ್ನು ಮಿಡಲ್ ಆರ್ಡರ್ನಲ್ಲಿ ಅಂಗಕ್ರಿಶ್ ರಘುವಂಶಿ ಅಮೋಘ ಬ್ಯಾಟಿಂಗ್ ಪ್ರದರ್ಶಿಸಿದ್ರು. 6 ಬೌಂಡ್ರಿ 2 ಸಿಕ್ಸರ್ ನೆರವಿನಿಂದ 51 ರನ್ ಸಿಡಿಸಿದ್ರು. ರಿಂಕು ಸಿಂಗ್ 4 ಬೌಂಡ್ರಿಯ ಸಹಾಯದಿಂದ ಅಜೇಯ 33 ರನ್ ಕಲೆ ಹಾಕಿದ್ರು. ಫೈನಲಿ ಕೆಕೆಆರ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಅನ್ನು ಕಳ್ಕೊಂಡು 220 ರನ್ಗಳ ಬೃಹತ್ ಮೊತ್ತವನ್ನ ಪೇರಿಸಿತು. ಇನ್ನು ಈ ಬೃಹತ್ ಗುರಿಯನ್ನ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ಆರಂಭ ಅದ್ಭುತವಾಗಿ ಇತ್ತು. ಆರಂಭಿಕರಾದಂತಹ ರಯಾನ್ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಜೋಡಿ ಅಬ್ಬರಿಸಿತು. ಈ ಜೋಡಿ ಪವರ್ ಪ್ಲೇನಲ್ಲಿ ಒಟ್ಟು 80 ರನ್ಗಳನ್ನು ಕಲೆ ಹಾಕಿತು. ಮೊದಲ ವಿಕೆಟ್ಗೆ ಈ ಜೋಡಿ 11.5 ಓವರ್ಗಳಲ್ಲಿ 148 ರನ್ಗಳ ಜೊತೆ ಆಟವಾಡಿತು. ರೋಹಿತ್ ಶರ್ಮಾ 38 ಎಸೆತಗಳಲ್ಲಿ 6 ಬೌಂಡ್ರಿ 6 ಸಿಕ್ಸರ್ ಸಹಾಯದಿಂದ 78 ರನ್ ಸಿಡಿಸಿದ್ರು. ಇನ್ನು ಸೂರ್ಯಕುಮಾರ್ ಯಾದವ್ 3 ಬೌಂಡ್ರಿ ಸಹಾಯದಿಂದ 16 ರನ್ ಸಿಡಿಸಿ ಔಟ್ ಆದ್ರೆ, ವಿಕೆಟ್ ಕೀಪರ್ ಬ್ಯಾಟರ್ ರಯಾನ್ ರಿಕಲ್ಟನ್ 4 ಬೌಂಡ್ರಿ 8 ಸಿಕ್ಸರ್ನೊಂದಿಗೆ 81 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದ್ರು. ಮಿಡಲ್ ಆರ್ಡರ್ನಲ್ಲಿ ತಿಲಕ್ ವರ್ಮಾ 4 ಬೌಂಡ್ರಿಯ ನೆರವಿನಿಂದ 20 ರನ್ ಬಾರಿಸಿದ್ರೆ, ಹಾರ್ದಿಕ್ ಪಾಂಡ್ಯ ಅಜೇಯ 18 ರನ್ ಬಾರಿಸಿ ತಂಡದ ಗೆಲುವಿಗೆ ಪಾತ್ರರಾದರು. ಅಂತಿಮವಾಗಿ ಮುಂಬೈ ಇಂಡಿಯನ್ಸ್ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 224 ರನ್ ಸಿಡಿಸಿ ಐಪಿಎಲ್ ಸೀಸನ್ 19ರ ಶುಭಾರಂಭ ಮಾಡಿದೆ.